Hey guys, this is Ranjita and welcome back to our YouTube channel. So ಈ ವಿಡಿಯೋ ಬಂದ್ಬಿಟ್ಟು ನಾನು ಮತ್ತೆ ರಾಕೇಶು ಕಾಶಿ ಮತ್ತೆ ಅಯೋಧ್ಯೆ ಟ್ರಿಪ್ಪಿಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಯಾರೆಲ್ಲ ಕಾಶಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅಯೋಧ್ಯೆಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅವರು ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ. ಕಮ್ ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಸೊ ನಾವು ವಾರಣಾಸಿಗೆ ಬಂದಿದ್ದೀವಿ. ಸೊ ನೀವು ಆಲ್ರೆಡಿ ನೋಡಿರೋ ಹಾಗೆ ನಾನು ನನ್ನ ಫ್ಯಾಮಿಲಿ ಅಂದರೆ ಅಜ್ಜಿ ಅವರೆಲ್ಲ ಬಂದುಬಿಟ್ಟು ಆಲ್ರೆಡಿ ಬಂದಿದ್ದೀವಿ ವಾರಣಾಸಿಗೆ, ಬಟ್ ಬೈ ಟ್ರೈನ್. ಆವಾಗ ರಾಕೇಶ್ ಬಂದಿರಲಿಲ್ಲ. ಸೊ ಹಾಗಾಗಿ ನಾವು ಮತ್ತೆ ವಾರಣಾಸಿಗೆ ಬಂದಿದ್ದೀವಿ ಕಾಶಿಗೆ. ಸೊ ಇವಾಗ ವಾರಣಾಸಿ ಏರ್ಪೋರ್ಟಲ್ಲಿದ್ದೀವಿ. ಈ ಸಲ ನಾವು ಬಂದುಬಿಟ್ಟು ಲೈಕ್ ಫ್ಲೈಟಲ್ಲಿ ಬಂದ್ವಿ. ಸೊ 2 hours ಆಯಿತು ಜರ್ನಿ, ಬಟ್ ಲಾಸ್ಟ್ ಟೈಮು 3 days 2 nights ಆಗಿತ್ತು. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ವಾರಣಾಸಿ ಏರ್ಪೋರ್ಟಲ್ಲಿದ್ದೀವಿ. ಸೊ ವಾವ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಹಾಯ್ ಗಾಯ್ಸ್, ಚೆನ್ನಾಗಿದೆ. ಇಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ನೋಡ್ದಂಗಿದೆ. ಸೊ ಗೈಸ್ ನೀವು ಏರ್ಪೋರ್ಟ್ ನೋಡ್ತಾ ಇರ್ಬೋದು, ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ, ಕ್ಯೂಟಾಗಿ. ಅಂದರೆ ಅಷ್ಟೊಂದು ದೊಡ್ಡದೇನಿಲ್ಲ, ಸ್ಮಾಲ್ ಆಗಿದೆ. ಸೊ ಇಲ್ಲಿ ಮಿಡಲಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲೂ ಕೂಡ ಗ್ರೀನರಿ. ಸೊ ಚೆನ್ನಾಗಿದೆ. ಹೆಂಗೆ ಅನ್ನಿಸ್ತಿದೆ? ಇನ್ನೂ ಇವಾಗ ಬಂದಿದೆಯಾ ಟೆಂಪಲ್ ನೋಡಿಲ್ಲ ಇನ್ನೂ. ಸೊ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ಸೊ ಇದು ಏರ್ಪೋರ್ಟ್ ನೇಮ್ ಬಂದುಬಿಟ್ಟು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು. ಸೊ ವಾರಣಾಸಿ. ಇಲ್ಲಿಂದ ನಾವು ಇವಾಗ ಕಾಶಿಗೆ ಹೋಗಬೇಕು. ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನೀವು ಏನಾದ್ರೂ ನನ್ನ ಹಳೆಯ ಕಾಶಿ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು, ಆಯಿತಾ. ಸೊ ಟ್ರೈನಲ್ಲಿ ಬರೋರಿಗೆ ಆ ವಿಡಿಯೋ ಹೆಲ್ಪ್ ಆಗುತ್ತೆ, ಇಲ್ಲ ಫ್ಲೈಟಲ್ಲಿ ಬರ್ತೀನಿ ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನಮಗೆ ಫ್ಲೈಟ್ ಚಾರ್ಜಸ್ ಎಷ್ಟಾಯಿತು ಅಂತ ಹೇಳಿಬಿಟ್ಟು ಎಲ್ಲ ಇವಾಗ ನೆಕ್ಸ್ಟ್ ಆಟೋದಲ್ಲಿ ಹೋಗುವಾಗ ಅಥವಾ ಕ್ಯಾಬ್ ಏನಾದರೂ ಬುಕ್ ಮಾಡಿದ್ರೆ ಅದರಲ್ಲಿ ಹೋಗುವಾಗ ಹೇಳ್ಕೊಂಡು ಹೋಗ್ತೀವಿ. ಬನ್ನಿ ಲೆಟ್ಸ್ ಗೋ. ಸೊ ಎಕ್ಸಿಟ್ ಆಗ್ತಾಯಿದ್ದೀವಿ. ಎಕ್ಸಿಟ್ ಆಗೋಣ ಬನ್ನಿ. ಸೊ ಚಿಕ್ಕ ಏರ್ಪೋರ್ಟು, ಜಾಸ್ತಿ ಎಲ್ಲೂ ಹೋಗೋಂಗಿಲ್ಲ. ಹಾಗೆ ಇಳಿದು ಕೆಳಗಡೆ ಬಂದು ಇವಾಗ ಹಾಗೆ ಎಕ್ಸಿಟ್ ಆಗ್ತಾಯಿದ್ದೀವಿ. ಫೇಸ್ ಬಿಚ್ಕೊಂಡಿದೆ ಸ್ವಲ್ಪ, ಕಟ್ಟು ಪುಟ. ಬಸ್ ಇದೆಯಾ? ಎಲ್ಲಿದೆ ಬಸ್ಸು? ಸೊ ಬಸ್ ಇದೆಯಂತೆ, ನೋಡೋಣ ಬನ್ನಿ. ಲಾಸ್ಟ್ ಟೈಮು ರೈಲ್ವೆ ಸ್ಟೇಷನಿಗೆ ಬಂದಾಗ ಅಲ್ಲಿಂದ ಆಟೋ ತೊಗೊಂಡು ಹೋಗಿದ್ವಿ. ಸೊ ಇಲ್ಲಿ ಬಸ್ ಇದ್ದರೆ ಡೈರೆಕ್ಟ್ ಕಾಶಿಗೆ ಬಸ್ಸಲ್ಲಿ ಹೋಗೋಣ. ಸೊ ನೋಡ್ತಾ ಇರ್ಬೋದು ಹೊರಗಡೆ ಕಾಶಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನೋಡಿ ನೈನೇ ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ಇಲ್ಲಿ ಇನ್ನೂ 9 ಗಂಟೆ, ಬಟ್ಟು ಎಷ್ಟು ಹೀಟ್ ಹೊಡಿತಾ ಇದೆ ಅಂತ ಅಂದರೆ, ಆ್ಯಕ್ಚುಲಿ ನಾವು ನ್ಯೂಸಲ್ಲೆಲ್ಲ ನೋಡಿದ ಪ್ರಕಾರ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಹೆವಿ ಹ್ಯುಮಿಡಿಟಿ ಇದೆ. 43 ಡಿಗ್ರಿ ಏನೋ ಇದೆ ಇವಾಗ ಸದ್ಯಕ್ಕೆ. ಸೊ ಗೈಸ್ ನೋಡಿ, ಇದು ಎಂಟ್ರೆನ್ಸು ಏರ್ಪೋರ್ಟ್ದು. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿ. ಸೊ ಇವರೊಬ್ಬರು ಬಂದಿದ್ರು. ಸೊ ತುಂಬ ಆ್ಯಕ್ಚುಲಿ ಇಲ್ಲಿ ಟ್ಯಾಕ್ಸಿ ಅವರು ಇದ್ದಾರೆ. ಸೊ ಎಲ್ಲರೂ ಬಂದ್ಬಿಟ್ಟು ಕೇಳ್ತಾನೇ ಇರ್ತಾರೆ, ಬನ್ನಿ 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 ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಸ್ವಲ್ಪ ಕಡಿಮೆಗೇ ಬರ್ತಾರೆ. ಸೊ ನಮಗೆ 600 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಹೋಗಲಿಲ್ಲ ಆ್ಯಕ್ಚುಲಿ, ಅಲ್ಲೇ ಕುತ್ಕೊಂಡಿದ್ವಿ. ಸೊ ಆಮೇಲೆ ಇವಾಗ ನಮಗೆ 400 ರೂಪಾಯಿ ಅಂತ ಹೇಳ್ಬಿಟ್ಟು ಅಂದರು. ಸೊ ನಾನು 350 350 ರೂಪಾಯಿ ಹಂಗೆ ಮಾತಾಡ್ಕೊಂಡು ಇವಾಗ ಹೋಗ್ತಾ ಇದ್ವಿ ಟೆಂಪಲ್ ಹತ್ರ. ನಾನು ಕಳೆದೋಗಿದ್ರೆ ಏನು ಮಾಡ್ತಿದ್ದೆ ನೀನು? ಹೌದು, ನಾನು ಕಾಶಿಯಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೆ ಸುಮ್ಮನೆ. ಅಷ್ಟೇನಾ? ಹುಡುಕ್ತಿದ್ದಿಲ್ಲ ನಾನು. ಯಾಕೆ ಯಾಕೆ? ನೀನೇ ಬರ್ತಿದ್ದೆ ಗಂಗಾ ಆರತಿ ಟೈಮಲ್ಲಿ. ಅಲ್ಲ, ನಾನು ಇಲ್ಲಾಂದ್ರೆ ಆರಾಮ ಮಜಾ ಮಾಡ್ಕೊಂಡಿರ್ಬೋದಿತ್ತು. ಅಲ್ಲ,
ಇದು ಆ್ಯಕ್ಚುಲಿ ಶೇರಿಂಗಲ್ಲಿ ಹೋಗ್ತಾ ಇರೋದು ಆಯಿತಾ. ಸೊ ಹಾಗಾಗಿ ಕಡಿಮೆ. ಇಫ್ ಇನ್ ಕೇಸ್ ಏನಾದರೂ ನೀವು ಪ್ರೈವೇಟಾಗಿ ಹೋಗಬೇಕು ಅಂತ ಇದ್ದರೆ ಆವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಕಾಸ್ಟು. ಸೊ ನಾವು ಶೇರಿಂಗಲ್ಲೇ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಒಬ್ಬರಿಗೆ 150 ರೂಪಾಯಿ ಥರ ಬಿತ್ತು, ಅಂದರೆ 200-300 ರೂಪಾಯಿ ಆಗುತ್ತೆ ಅಷ್ಟೇ. ಸೊ ಇವಾಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವಿನ್ನೂ ಫ್ರೆಶ್ ಅಪ್ ಏನೂ ಆಗಿಲ್ಲ, ಬಿಕಾಸ್ ನಾವು ಮಾರ್ನಿಂಗ್ 3 ಗಂಟೆಗೆ ಏರ್ಪೋರ್ಟಿಗೆ ಬಂದಿದ್ದರಿಂದ ಸೊ ಫ್ರೆಶ್ ಅಪ್ ಏನೂ ಆಗಿಲ್ಲ. ಸೊ ಎಲ್ಲಾದರೂ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಇದೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಮಗೆ ಏನು ಫ್ಲೈಟ್ ಚಾರ್ಜಸ್ ಆಯಿತು ಅಂತ ಅಂದರೆ ಸೊ ಇಬ್ಬರಿಂದ 8,800 ರೂಪಾಯಿ ಆಯಿತು. ಸೊ ಒಬ್ಬರಿಗೆ 4,400 ಏನೋ ಆಯಿತು. ಸೊ ಇಲ್ಲ ಅಂದರೆ ಬ್ಯಾಂಗ್ಳೂರಿಂದ ವಾರಣಾಸಿಗೆ. ಸೊ ನಾವು ಇಲ್ಲಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಹೇಳಿಬಿಟ್ಟು ನೋಡೋಣ. ಸೊ ಇವಾಗ ಸದ್ಯಕ್ಕೆ ಟ್ಯಾಕ್ಸಿ ತೊಗೊಂಡು ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ನೋಡಿ ವಾರಣಾಸಿ ಸಿಟಿ ಹೇಗಿದೆ ಅಂತ. ಸೊ ವಾರಣಾಸಿಯಿಂದ ಕಾಶಿಗೆ ಎಷ್ಟು ಕಿಲೋಮೀಟ್ರ್? 25 ಕಿಲೋಮೀಟರ್ಸ್ ಏನೋ ಇದೆ. 25 to 30 ಅನಿಸುತ್ತೆ. ಸೊ ಗೈಸ್ ನೋಡಿ, ಸ್ವಾಮಿ ಅತುಲಾನಂದ ರಚನಾ ಪರಿಷತ್ ಅಂತೆ ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಓಲ್ಡ್ ಕಾಶಿ. ಸೊ ಗಾಯ್ಸ್ ತುಂಬ ಹಶ್ವಾಗಿದೆ, ಏನಾದರೂ ತಿನ್ಕೊಳ್ಳೋಣ. ಇದು ಯಾವುದೋ ನಾರಿಂದ್ರ ಅಂತೆ, ಅನ್ನಪೂರ್ಣ ರೆಸ್ಟೋರೆಂಟ್ ಅಂತಿದೆ. ಬನ್ನಿ ಹೋಗಿ ತಿನ್ಕೊಳ್ಳೋಣ ಫಸ್ಟು. ಗಾಯ್ಸ್ ನಾವು ಏರ್ಪೋರ್ಟಿಂದ ವಾರಣಾಸಿ ಸಿಟಿ ಒಳಗಡೆ ಬಂದಿದ್ದೀವಿ. ಇಲ್ಲೇ ನಿಯರ್ ಬೈ ನಿಲ್ಲಿಸಿದ್ರು, ಅಲ್ಲಿ ಆಪೋಸಿಟೇ ಅನ್ನಪೂರ್ಣ ರೆಸ್ಟೋರೆಂಟ್ ಅಂತ ಇತ್ತು. ಸೊ ಅನ್ನಪೂರ್ಣ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸೌತ್ ಇಂಡಿಯನ್ ಇಲ್ಲ, ಸೊ ನಾರ್ತ್ ಇಂಡಿಯನ್ ಮಾತ್ರ. ಪೂರಿ ಬಜ್ಜಿ, ಆಲೂ ಪರೋಟ, ಜ್ಯೂಸು ಈ ಥರದ್ದೆಲ್ಲ ಇದೆ. ನಾನು ಪೂರಿ ಬಜ್ಜಿ ಮಾತ್ರ ಹೇಳಿದೆ. ಜ್ಯೂಸ್ ಇಲ್ಲಿದೆ ಪುಟ, ಇಲ್ಲಿ ನೋಡು, ಇಲ್ಲಿದೆ ನೋಡು. ಲೆಮನ್ ಜ್ಯೂಸ್ ಇದೆ, ಸೋಡಾ ಇದೆ. ಸೊ ಗೈಸ್ ನಾವು ಬಂದುಬಿಟ್ಟು ಪೂರಿ ಆರ್ಡ್ರ್ ಮಾಡಿದ್ವಿ. ಸೊ ಎರಡೆರಡು. ಇವಾಗ ಇದನ್ನು ತಿನ್ಕೊಂಡು ಆಮೇಲೆ ನೆಕ್ಸ್ಟು ರೂಮ್ ಬುಕ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಟೆಂಪಲ್ ಹೋಗೋಣ. ಬಡ್ಸು ನೀಟಾಗಿ. ಸೊ ಗೈಸ್ ಇವಾಗ ಅನ್ನಪೂರ್ಣ ಏನು ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ಇವಾಗ ಟೆಂಪಲ್ಗೆ ಡೈರೆಕ್ಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಆನ್ ದ ವೇ ಯಾವುದಾದ್ರೂ ರೂಮ್ ಸಿಕ್ಕಿದ್ರೆ, ಅಂದರೆ ಆನ್ ದ ವೇ ಯಾವುದಾದ್ರೂ ಹೋಟೆಲ್ ಸಿಕ್ಕಿದ್ರೆ ರೂಮ್ ಮಾಡಿಬಿಟ್ಟು ಅಲ್ಲಿಂದ ನಾವು ಫ್ರೆಶ್ ಅಪ್ ಆಗಿ ಆಮೇಲೆ ಟೆಂಪಲ್ಗೆ ಹೋಗ್ತೀವಿ. ಸೊ ಆಟೋದವರು 50 ರೂಪಾಯಿ ಏನೋ ತೊಗೊಳ್ತಾ ಇದ್ದಾರೆ ಇಲ್ಲಿಂದ. ಸೊ ಕಮ್ ಲೆಟ್ಸ್ ಗೋ. ಚಲೋ ಬಾಯ್ ಬಾಯಿ ಎಲ್ಲ ಚಾಚಾ ಚಾಚಾ ಚಲೋ ಚಾಚಾ. हाँ नमो घाट जा सकते हैं ऑटो से, बोट पर नहीं बैठ सकते. ओके ओके ओके. बोट स्टॉप हो गया? हाँ बोट पूरा बंद. ओके, बट गंगा आरती चल रहा है. हाँ गंगा आरती चल रहा है. ओके. तो जो गंगा आरती कराते हैं ना, हाँ तो गंगा के ऊपर में उनका मकान है. ओके. वो अपने मकान पर आरती करते हैं. ओके. छत पर. हाँ हाँ. ಸೊ ಗಾಯ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ये देखेंगे ಗಂಗಾ कि और ಆರತಿ. इससे बढ़िया दिखाएं. इधर से टेंपल कितना दूर है? ಸೊ ಇಲ್ಲೇನಂತ ಅಂದರೆ ಇವಾಗ ತುಂಬ ಮಳೆ ಆಯ್ತಲ್ವಾ ಇಲ್ಲಿ. ಸೊ ಹಾಗಾಗಿ ಗಂಗಾ ನದಿ ಏನಿದೆ ಅದು ಫುಲ್ ಆಗಿಬಿಟ್ಟಿದೆ. ಸೊ ಗೈಸ್ ನೋಡಿ, ಇದು ನಾವು ಇವಾಗ ರೂಮ್ಗೆ ಬಂದುಬಿಟ್ಟು ರೆಡಿ ಆಗಿಬಿಟ್ಟು ಆಯಿತು. ಸೊ ಇದು ನಮ್ಮ ಔಟ್ಫಿಟ್. ಸೊ ನಾನು ವೈಟ್ ಅಂದರೆ ಸಮ್ ಕ್ರೀಮ್ ಕಲರ್ ಹಾಕ್ಕೊಂಡಿದ್ದೀನಿ, ಇವರು ಮರೂನ್ ಹಾಕ್ಕೊಂಡಿದ್ದಾರೆ. ಸೊ ನಿಮಗೆ ಏನಾದರೂ ನಮ್ಮ ಔಟ್ಫಿಟ್ಟು ಎಪಿಸೋಡ್ 2 ಬೇಕು ಅಂತ ಅಂದರೆ ನಮಗೆ ಕಮೆಂಟ್ ಮಾಡಿ, ಸೊ ದಟ್ ನಾವು ಮಾಡಿಬಿಟ್ಟು ಹಾಕ್ತೇವೆ ರೀಲ್ಸಲ್ಲಿ. ಬಂದು ವೆದರ್ ಫುಲ್ಲು ಕೂಲ್ ಆಗೋಯ್ತು ನಿಜ ಗೊತ್ತಾ. ಮಾರ್ನಿಂಗು 35 ಡಿಗ್ರಿ ಇತ್ತು, ಆದರೆ ತುಂಬ 43 ಡಿಗ್ರಿ ಥರ ನಮಗೆ ಫೀಲ್ ಆಗ್ತಾಯಿತ್ತು, ಅಷ್ಟು ಬಿಸಿಲಿತ್ತು. ಬಟ್ ಇವಾಗ 23 ಡಿಗ್ರಿ ಥರ ಇದೆ. ಹಾಂ ಫುಲ್ ಕೂಲ್ ಆಗಿದೆ, ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಬಟ್ ಮಳೆ ಬರಲಿಲ್ಲ ಅಂದರೆ ಸಾಕು. ವೆದರ್ ಹಿಂಗೆ ಇದ್ದರೆ ಓಕೆ, ಬಟ್ ಮಳೆ ಬರಬಾರ್ದು. ಬಟ್ ಸ್ಟಿಲ್ ಬರ್ತಾ ಇದೆ. ಅದಕ್ಕೆ ನೋಡಿ ನಾವು ಛತ್ರಿನೂ ಕ್ಯಾರಿ ಮಾಡಿದ್ದೀವಿ, ಎಲ್ಲೋದ್ರೂ ಕ್ಯಾರಿ ಮಾಡಿಬಿಡ್ತೀವಿ. ಸೊ ಇವಾಗ ಆಟೋದಲ್ಲಿ ಕುತ್ಕೊಂಡಿದ್ದೀವಿ. ಇಲ್ಲಿ ನಾವು ಮಾಡಿರೋ ರೂಮಿಂದ ನಮಗೆ ಟೆಂಪಲ್ಗೆ ಹೋಗಲಿಕ್ಕೆ 100 ರೂಪೀಸ್ ಕೇಳಿದ್ರು. ನಾವು 70 ರೂಪೀಸ್ಗೆ ಮಾತಾಡಿ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನೋಡಿ ಇವರೇ ತಾತ ಕರ್ಕೊಂಡು ಹೋಗ್ತಾ ಇರೋದು. ಫುಲ್ ಏಜ್ ಆಗಿದೆ. ಈ ತಾತಂಗಲ್ಲ, ಇವ್ರಿಗಿನ್ನೂ ಏಜ್ ಆಗಿಲ್ಲ. ವೆದರ್ ನೋಡಿ ಏನು ಸಕ್ಕತ್ತಾಗಿದೆ ಮಾತ್ರ.
ಇಲ್ಲೇ ಪಕ್ಕನೇ ಶಾಪರ್ ಸ್ಟಾಪ್ ಕೂಡ ಇದೆ. ಆಮೇಲೆ ಏನಾದರೂ ಕೊಡ್ಸು ಪುಟ್ಟ ಶಾಪರ್ ಸ್ಟಾಪಲ್ಲಿ. ಓಕೆ. ಅಲ್ಲಿ ನೋಡಿ ಬಾಬಾ ಹೋಗ್ತಾ ಇದ್ದಾರೆ. ನಿಜ ಹೇಳ್ತೀನಲ್ಲ, ನಮ್ಮ ವಾರಣಾಸಿ ಬ್ಯಾಂಗ್ಳೂರ್ಗಿಂತ ಏನು ಕಡಿಮೆ ಇಲ್ಲ ಟ್ರಾಫಿಕ್ ಅಲ್ಲಲ್ಲ, ಸಖತ್ ಟ್ರಾಫಿಕ್ ಇದೆ. ನಾನು ಏನೋ ಅನ್ಕೊಂಡಿದ್ದೆ, ಬಟ್ ಹೆವಿ ಟ್ರಾಫಿಕ್ ಇದೆ ವಾರಣಾಸಿಯಲ್ಲಿ. ಗೈಸ್, ತಾತ ಎಷ್ಟು ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾ. ಪಾಪ ತುಂಬ ಏಜ್ ಆಗಿದೆ, ಬಟ್ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಿಧಾನಕ್ಕೆಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಎಷ್ಟು ಸ್ಲೋ ಹೋಗ್ತಾ ಇದ್ದಾರೆ. ಏನು ಒಂದು 20 ಹೋಗ್ತಾ ಇದ್ದಾರೆ ಪುಟ, 10 ಅಲ್ಲ 20 ಹೋಗ್ತಾ ಇದ್ದಾರೆ ಅಷ್ಟೇ ಅಲ್ಲ. ಇಷ್ಟು ಏಜ್ ಆದ್ರೂ ಕೂಡ ಪಾಪ ಅವ್ರು ಗಾಡಿ ಓಡಿಸ್ತಿದಾರಲ್ಲ, ನಿಜವಾಗ್ಲೂ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ನಾವು. ಸೊ ತಾತ ಆ್ಯಕ್ಚುಲಿ 100 ರೂಪಾಯಿ ಕೇಳಿದ್ದು, ನಾವು ಬಾರ್ಗೇನ್ ಮಾಡಿ 70 ರುಪೀಸ್ ಅಂದ್ವಿ. ಬಟ್ ಅವ್ರು ತುಂಬ ಏಜ್ ಆಗಿದೆ. ಈ ವಯಸ್ಸಲ್ಲೂ ಅವರು ಇನ್ನೊಬ್ರು ಕೈ ಏನು ಚಾಚಬಾರ್ದು, ನನ್ನ ಕೈಯಲ್ಲೇ ಸ್ವಂತ ದುಡಿಬೇಕು ಅಂತ ಹೇಳಿ ದುಡಿತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಕೇಳಿದ್ದೇನು 100 ರೂಪಾಯಿ ಇದೆ, 100 ರೂಪಾಯಿನೇ ಕೊಡ್ತೀವಿ. ಇಷ್ಟು ಚಿಕ್ಕ ಗಲ್ಲಿಲಿ ಎಲ್ಲ ಆಟೋಸು ಬರ್ತಾ ಇದಾವೆ, ಜಗಳ ಆಡ್ತಾ ಇದಾರೆ ನೋಡಿ. ಏ ತಾತ ತಾತ ಪಾಪ 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 ಪಾಪ. ಸೊ ಗೈಸ್, ತಾತ ನಮಗೆ ನಿಲ್ಸಿದ್ರು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ಗಂಗಾ ಘಾಟ್ ಹತ್ರ ಹೋಗ್ತೀವಿ ಫಸ್ಟು. ಸೊ ಗೊತ್ತಿಲ್ಲ ಅಲ್ಲಿ ಅಲೋ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ ಕೇಸ್ ಅಲೋ ಏನಾದರೂ ಮಾಡಿದ್ರೆ ಮಾಡಲ್ಲ, ಯಾಕಂದರೆ ಫುಲ್ಲು ಡೇಂಜರ್ ಲೆವೆಲಲ್ಲಿ ಹರಿತಾ ಇದೆ ವಾಟರು. ಸೊ ಬೋಟ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗೆ ನಡ್ಕೊಂಡು ಹೋಗಬೇಕು, ಬಟ್ ಸುಮ್ಮನೆ ಹಾಗೆ ಒಂದು ವಿಸಿಟ್ ಕೊಟ್ಟು ಹೋಗ್ತೀವಿ ಅಲ್ಲಿ. ಸೊ ಇದೇ ನೋಡಿ ಮೇಯ್ನ್ ಎಂಟ್ರೆನ್ಸ್. ಸೊ ಇಲ್ಲಿ ಒಳಗಡೆ ಆಟೋ ಯಾವುದು ಬರಲ್ಲ. ಈ ಥರ ಸೈಕಲ್ಸ್ ಇದೆ ಅಲ್ಲ, ಸೈಕಲ್ಸ್ ಮಾತ್ರ ಒಳಗಡೆ ಹೋಗುತ್ತೆ. ಬಟ್ ನಾವು ಸೈಕಲ್ ತೊಗೊಂಡಿಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ವೈಬ್ ಮಾತ್ರ ಚೆನ್ನಾಗಿದೆ, ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಯಾಕಂದರೆ ಇದು ಟೆಂಪಲ್ ಏರಿಯಾ ಅಲ್ವಾ, ಸೊ ಹಾಗಾಗಿ ಕ್ರೌಡ್ ಇದ್ದೇ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದು 2 ವೀಲರ್ ಪಾರ್ಕಿಂಗ್ ಅಂತೆ. ಒಳ್ಳೆ ಮಾಲ್ ಥರ ಇಲ್ಲ ಪುಟ್ಟ, ಫುಲ್ ಮಾಲ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಕಡೆ ಹೋಗೋದೀಗ? ನೋಡು ಕಳೆದೋಗಿದ್ದಾರೆ, ಯಾರೋ ಕಳೆದೋಗಿದ್ದಾರೆ ನೋಡಿ, ಅನೌನ್ಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಆಂಟಿ ಒಬ್ಬರು ಕಳೆದೋಗಿ, ನಾನು ಆ್ಯಕ್ಚುಲಿ ಕಾಶಿ ನೀಟಾಗಿ ನೋಡೇ ಇರಲಿಲ್ಲ. ಈ ಕಡೆ ದೇವಸ್ಥಾನ ಹೋಗ್ಬೇಕು. ಗಂಗಾ ಘಾಟ್ ಯಾವ ಕಡೆ? ಇದು ಬಂದ್ಬಿಟ್ಟು ಗಂಗಾ ನದಿ ಇದೆಯಲ್ವಾ, ಬೋಟಿಂಗು ಇದು ಹೋಗುತ್ತೆ ಅನ್ಸುತ್ತೆ. 4 ಸರ್ಕಲ್ ಇದೆ ಇದು ಆ್ಯಕ್ಚುಲಿ ಸರ್ಕಲ್ಲು. ಸೊ ಈ ಕಡೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಒಂದು ರೋಡ್ ಹೋಗುತ್ತೆ. ಸೊ ಈ ರೋಡ್ ಬಂದ್ಬಿಟ್ಟು ದೇವಸ್ಥಾನಕ್ಕೆ, ಇದು ಬಂದ್ಬಿಟ್ಟು ಗಂಗಾ ಘಾಟ್ಗೆ. ಇದು ಗೊತ್ತಿಲ್ಲ. ಇವಾಗ ನಾವು ಬಂದಿದ್ದು ಆ ಕಡೆಯಿಂದ. ಬಾ ಪುಟ್ಟ. ಈ ರೋಡ್ ವೈಬೇ ಒಂಥರ ಸಕ್ಕದಾಗಿದೆ ಗುರು. ಗೈಸ್, ಗಂಗಾ ನದಿ ಹತ್ತತ್ರ ಬರ್ತಾ ಇದ್ದೀವಿ. ಸೊ ನೀವಲ್ಲ ಕಾಣಿಸ್ತಾ ಇದೆಯಾ ಲಾಸ್ಟಲ್ಲಿ, ಸೊ ಅದೇ ಗಂಗಾ ನದಿ. ನೋಡಿ ಫುಲ್ಲು ಎಷ್ಟು ತುಂಬಿದೆ. ಲಾಸ್ಟ್ ಟೈಮು ನಾವು ಬಂದಾಗ ಒಂದು ಚೂರು ತುಂಬಿರಲಿಲ್ಲ, ಜಸ್ಟು ಮೊಣಕಾಲ್ವರೆಗೂ ಬರ್ತಾ ಇತ್ತು ಅಷ್ಟೇ. ಇವಾಗ ನೋಡಿದ್ರೆ ಹೋದ್ರೆ ಅಷ್ಟೇ ಫುಲ್ ಊಸ್ತೆ ನೋಡಿ. ಇಲ್ಲೇ ಗಂಗಾ ನದಿ ಹತ್ರ ಬರ್ತಾ ಇದ್ವಿ. ಅಲ್ಲಿ ಇದು ಈಶ್ವರಂದು ಸ್ಟ್ಯಾಚು ಕಾಣಿಸ್ತು. ಲಾಸ್ಟ್ ಟೈಮ್ ಇಲ್ಲೆಲ್ಲ ಬರೋಕ್ಕಾಗಿಲ್ಲ, ಬಟ್ ಈ ಸಲ ಎಲ್ಲ ಕಡೆನೂ ಸುತ್ತಿಸ್ತೀನಿ ನಿಮ್ಮನ್ನ. ಸೊ ಬನ್ನಿ, ಇವಾಗ ಇದು ನೋಡಿದಾದ್ಮೇಲೆ ನೆಕ್ಸ್ಟ್ ಇರೋದೇನೆ ಗಂಗಾ ನದಿ, ಅಲ್ಲಿಗೆ ಹೋಗೋಣ. ಎಂಟ್ರಿ ಆಗೋದು ಗಂಗಾ ಇದಕ್ಕೆ. ಸೊ ಬನ್ನಿ ನೋಡೋ. ಅಮ್ಮ ಏನು ಫೋರ್ಸ್ ಆಗಿ ಹರಿತಿದೆ ನೀರು. ಆ್ಯಕ್ಚುಲಿ ಈ ಥರ ಫೋರ್ಸ್ ಆಗಿ ನಾನು ಹರಿದ್ವಾರದಲ್ಲಿ ನೋಡಿದ್ದು. ನಾನು ಋಷಿಕೇಶ್ ಹರಿದ್ವಾರದಲ್ಲಿ ಎಲ್ಲ ಬೋಟೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ನೋಡು. ನೋಡಿ ಗೈಸ್, ಬೋಟ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ, ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಬೋಟ್ಸ್ ಒಂದು ಅಲೋ ಇಲ್ಲ, ಅದು ಬಿಟ್ಟು ಇನ್ನೆಲ್ಲ ಫೆಸಿಲಿಟೀಸ್ ಕೂಡ ಇದೆ. ಓ ಪುಟ್ಟ,
ಬೋಟು ಸ್ಟಾಪ್ ಆಗಿರೋದಕ್ಕೆ ಹೇಗೆ ನಿಂತಿದೆ ನೋಡಿ, ಬೋಟ್ಸ್ ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಟೆಂಟ್ರಿ. ಸೊ ಬಾ, ಸೊ ಒಳಗಡೆ ನೋಡಿ. एक दे दो. 60. ನಂಗೆ ಬೇಡ, ನಿಂತೀನಿ. ಸೊ ಗೈಸ್, ಫಸ್ಟ್ ನಮಗೆ ಸಿಗೋದು ಅನ್ನಪೂರ್ಣಮ್ಮನ ಟೆಂಪಲ್ಲು. ಸೊ ನೀವಿಲ್ಲಿ ನೋಡ್ಬೋದು ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಹೇಳಿಬಿಟ್ಟು ಇಲ್ಲಿಗೆ ಫಸ್ಟು ಹೋಗ್ತೀವಿ ನಾವು. ಸಿಕ್ಕಾಪಟ್ಟೆ ಸ್ಮಾಲ್ ಗಲ್ಲಿ ಗೈಸ್, ನೋಡ್ತಾ ಇರ್ಬೋದು ನೀವಿಲ್ಲೇ ಎಷ್ಟು ಚಿಕ್ಕ ಗಲ್ಲಿ ಅಂತ. ಇಲ್ಲಿ ಒಂದು ದೇವಸ್ಥಾನ ಇದೆ ಅನ್ನಪೂರ್ಣೇಶ್ವರಿದು. ಸೊ ಇಲ್ಲಿ ಅನ್ನದಾಸೋಹ ಕೂಡ ಮಾಡ್ತಾರೆ, ಯಾಕಂದರೆ ಲಾಸ್ಟ್ ಟೈಮು ಹಾಂ. ಸೊ ಪೇಂಟ್ ನೋಡಿ ಎಷ್ಟು ಚೆನ್ನಾಗಿದೆ. चप्पल जूता अंदर खोलिए और मोबाइल जो बैग है उसमें मोबाइल रख के लॉकर में रखिए बैग को. ಓಕೆ. ಸೊ ಗೈಸ್, ಇಲ್ಲಿ ಮೊಬೈಲ್ ಅಲೋ ಇಲ್ಲ. ಸೊ ಹಾಗಾಗಿ ಮೊಬೈಲ್ನ ಇಲ್ಲೇ ಲಾಕರಲ್ಲಿ ಇಟ್ಬಿಟ್ಟು ಹೋಗ್ತಾ ಇದೀವಿ. ಸೊ ಬಂದಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಹೇಗಿತ್ತು ದೇವಸ್ಥಾನ ಅಂತ ಹೇಳ್ಬಿಟ್ಟು. ಓಕೆನಾ? ಇಷ್ಟೇ ಗಲ್ಲಿ ಇರೋದು, ಇದರಲ್ಲೇ ಓಡಾಡ್ಬೇಕು ನಾವು. ಈ ಗಲ್ಲಿಗಳಲ್ಲಿ ಏನಾದರೂ ಕಳೆದೋದ್ರೆ ಹೆಂಗ್ ಹುಡ್ಕೋದು? ಪುಟ ಹೆಂಗಿದೆ ಗಲ್ಲಿಗಳು? ಚೆನ್ನಾಗಿದೆ. ಚೆನ್ನಾಗಿದೆಯಾ ಗೈಸ್? ಒಳಗಡೆ ನಮಗೆ ಮೊಬೈಲ್ ಅಲೋ ಮಾಡಲಿಲ್ಲ. ಸೊ ಇವಾಗ ಮೇನ್ ಡೋರ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಅಟ್ಲೀಸ್ಟ್ ವಿಲ್ ಟೇಕ್ ಫೋಟೋ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ, ಯಾರಿಗಾದ್ರೂ ಕೊಟ್ಟು ಫೋಟೋ ತೆಗೆಸ್ಬೇಕು. ಸೊ ತೆಗ್ಸೋಣ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ? ಆಮೇಲೆ ಹೇಳ್ತೀನಿ ಸ್ಟೋರಿ, ತಡೀರಿ. ಗೊತ್ತಾ, ಅಮ್ಮ ಬಂದ್ಬಿಟ್ಟು ಕಮಂಡಲ ತೊಗೊಂಡ್ಬರಕ್ಕೆ ಹೇಳಿದ್ರು. ಸೊ ಕಾಶಿಯಿಂದ ಅದು ತೊಗೊಂಡು ಬಂದರೆ ತುಂಬ ಒಳ್ಳೇದಂತೆ. ಸೊ ಹಾಗಾಗಿ ಶಾಪಿಗೆ ಬಂದಿದ್ದೀನಿ ಕಮಂಡಲ ತೊಗೊಳ್ಳಿಕ್ಕೆ, ಸ್ಮಾಲ್ ಕಮಂಡಲ. ಸೊ ಲೆಟ್ಸ್ ಸಿ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಸೊ ಇದೇ ಶಾಪಿಗೆ ಬಂದಿರೋದು. ಸೊ ನೋಡೋಣ, ಸಿಕ್ಕಿದ್ರೆ ಗುಡ್. ಸ್ಮಾಲ್. ತುಂಬ ಡೇಂಜರ್ ಲೆವೆಲಲ್ಲಿ ಗಂಗಾ ನದಿ ಹರಿತಾ ಇರೋದ್ರಿಂದ ಬೋಟಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಸೊ ದೇವರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಣಿಕರ್ಣಿಕಾ ಘಾಟು ಏನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ತೋರಿಸ್ತೀವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಎಕ್ಸೈಟೆಡ್? ಗೋ ಗೋ. ಬನ್ನಿ. ಸೊ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲೆಲ್ಲರೂ ನಿಂತ್ಕೊಂಡಿದ್ದಾರೆ. ಅಲ್ಲೇ ಟೆಂಪಲ್ಲು, ಬಟ್ ಇಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತಿದ್ದಾರೆ. ಇದನ್ನ ಮಣಿಕರ್ಣಿಕಾ ಘಾಟ್ ಅಂತ ಕರೀತಾರೆ. ಮಣಿಕರ್ಣಿಕಾ ಘಾಟ್ ಅಂತ ಯಾಕೆ ಹೆಸರು ಬಂತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಬಾ ಪುಟ್ಟ, ಬಿಡಲ್ಲ. ಸೊ ನಿಮ್ಗಲ್ಲಿ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ಫುಲ್ ಹೊಗೆ ಬರ್ತಾ ಇದೆ. ಅಲ್ಲಿ ಸುಡ್ತಾ ಇದ್ದಾರೆ, ಬಟ್ ಅಲ್ಲಿ ಬಿಡ್ತಾರ ಇಲ್ವೋ ಗೊತ್ತಿಲ್ಲ ನನಗೆ. ಏನಿದು? ಇಷ್ಟೇನಾ? ಚೆನ್ನಾಗಿದಲ್ಲ. ಸೊ ಗೈಸ್, ಅಲೋ ಮಾಡಿದ್ರು. ಹೋಗ್ಬಿಟ್ಟು ಮಣಿಕರ್ಣಿಕಾ ಘಾಟ್ ಹತ್ರ ಹೋಗೋಣ ಬನ್ನಿ. ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ಅಷ್ಟೇ ಭಯನೂ ಇದೆ. ಸೊ ನನಗೆ ಸ್ವಲ್ಪ ಅದು ನೋಡೋಕೆ ಭಯ ಆಗುತ್ತೆ ಯೂಶ್ವಲಿ. ಸೊ ನೋಡೋಣ. ಓಡು ಓಡು ಓಡು. ಇಲ್ಲಿ ನೋಡಿ ಸೌದೆ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಐ ಥಿಂಕ್ ಇಲ್ಲಿ KG ಲೆಕ್ಕಕ್ಕೆ ಸೌದೆ ಕೊಡ್ತಾರೆ ಅನ್ಸುತ್ತೆ. ಇಷ್ಟು ಜನ ಇದ್ದಾರೆ ಪುಟ. ಇಲ್ಲ ಇಲ್ಲ ಪುಟ, ಬೇಡ ಅನ್ನಿಸ್ತಿದೆ, ಭಯ ಆಗ್ತಾ ಇದೆ. ನೀನ್ ಬಾ ಪುಟ, ನಿತ್ಕೊಂಬೇಡ.
ಬೇಗ ಬಾ. ಇಲ್ಲೇ ನಿಂತ್ಕೋ. ಮಾಲ್ ಏನು ಅಷ್ಟು ಸ್ಮೆಲ್ ಬಂದ್ಬಿಡ್ತು. ಮನುಷ್ಯರು ಅಹಂಕಾರ ದುರಹಂಕಾರ ಪ್ರತಿಯೊಂದು ತೋರಿಸ್ತಾರೆ, ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಬೂದಿಯಾಗಿ ಹೋಗ್ತಾರೆ. ಅದಕ್ಕೆ ಈ ಜಾಗನೇ ಸಾಕ್ಷಿ. ಏನಂತೆ ಮಣಿಕರ್ಣಿಕಾ ಘಾಟ್ ಹತ್ರ ಹೋಗಿದ ತಕ್ಷಣ ಏನೋ ಒಂಥರ ನೆಗೆಟಿವ್ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ನೆಗೆಟಿವ್ ತುಂಬಾ ಅನ್ನಿಸ್ಬಿಡ್ತು. ಸೊ ಇಲ್ಲಿ ಬಂದು ದೇವರ ಅಭಿಷೇಕ ನೋಡಿದ ಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳ್ಬೋದು. ಗೊತ್ತಾ, ದರ್ಶನ ಆಯಿತು, ಫೋಟೋನು ತಗೊಂಡಿದ್ದಾಯಿತು. ಓ ವಾವ್, ಬಾ ಪುಟ್ಟ ತಗೋಣ. ಗೈಸ್, ಇಲ್ಲಿ ಉಡುಪಿ ಉಪಹಾರ ಇದೆ. ಸೊ ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಕಮ್ ಲೆಟ್ಸ್ ಹ್ಯಾವ್ ಸಮಥಿಂಗ್. ಕಮಂಡಲಾಸ್ ಎಲ್ಲಾದರೂ ಇದೆಯಾ ನೋಡು. ಚಾಕ್ಲೇಟ್ ಕೊಡಿಸ್ತೀಯಾ? ಏನು ಪುಟ್ಟ ನೋಡಿ ಯಾವ್ದು ಚೆನ್ನಾಗಿದೆ. ಗಂಗಾ ಆರತಿದು ಇದೆ. ಸರಿ ನೋಡಿ ಅವರು ಉಂಟು. कितना है? 50 का. थोड़ा कम करो तो ले लूँगा. 25 कर लो. इसमें एक दे दो, ये थैंक यू भैया. ನನ್ನ ಗಂಡ ಬಾರ್ಗೇನ್ ಮಾಡೋದ್ರಲ್ಲಿ ನಂಬರ್ 1, ನಾನು ಲಾಸ್ಟ್. खाने के लिए कुछ मिलता है? और 10 दे दो भाई. ಹಾಂ. ಸೊ ಇಲ್ಲಿ ಯಾವುದೋ ಒಂದು ಹೋಟೆಲ್ ಸಿಕ್ತು, ಬಂದಿದ್ದೀವಿ. ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ಇಲ್ಲಿ ಏನು ಸಿಗುತ್ತೆ ಅಲ್ಲಿ ತೊಗೊಂಡು ತಿಂದ್ಬಿಡೋದು. क्या है? क्या है खाने के लिए? ಸೊ ನಾವು ಒಂದು ಮಸಾಲ ದೋಸೆ, ಹಾಗೆ ಬಂದು ಉಪ್ಪು ಹೇಳಿದ್ದೀವಿ, ಹಾಗೆ ಬಂದು पानी का बॉटल दे दो. ಹೇಳಿದ್ದೀವಿ. ಸಾಕು ಸದ್ಯಕ್ಕೆ ಹೊಟ್ಟೆ ತುಂಬಿಸ್ಕೋಣ. ಈಗ Cold नहीं, normal. ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕು, ಬೇಗ ಬೇಗ ತಿಂದ್ಕೊಂಡು ಹೋಗೋಣ. ಈಗ ಆಲ್ರೆಡಿ 5:30 ಆಗೋಗ್ಬಿಟ್ಟಿದೆ. ಸೊ ಗೈಸ್, ನೀವು ನೋಡ್ಕೊಂಬಂದ್ರಿ ಅಲ್ವಾ ವಿಡಿಯೋನ. ಇವಾಗ ಎಷ್ಟಾಯಿತು ಅಮೌಂಟು ಈ ಟ್ರಿಪ್ಪಿಗೆ ಅಂತ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಸೊ ಬ್ಯಾಂಗ್ಳೂರಿಂದ ವಾರಣಾಸಿಗೆ ಇಬ್ಬರಿಂದ ನಮಗೆ ಫ್ಲೈಟ್ ಚಾರ್ಜಸ್ ಆಗಿದ್ದು 8,500 ಇನ್ಕ್ಲೂಡಿಂಗ್ ಸೀಟ್ಸ್. ಓಕೆನಾ, ನಾವು ಬುಕ್ ಮಾಡಿದ್ದು ಆಕಾಶ್ ಏರ್ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ಹೋಗಿದ್ದು. ಅಲ್ಲಿಂದ ಹೋಗಿದ್ದಾದಮೇಲೆ ನಮಗೆ ಕ್ಯಾಬ್ ಚಾರ್ಜಸ್ ಎಲ್ಲ ಬಂದುಬಿಟ್ಟು 1,000ದಲ್ಲೇ ಮುಗ್ದೋಯ್ತು. ಆ್ಯಂಡ್ ರೂಮಿಗೆ ಅಂತ ಬಂದಾಗ ನಾವು ವಾರಣಾಸಿಯಲ್ಲಿ ಬಂದುಬಿಟ್ಟು 1,000 ಕೊಟ್ಟು ರೂಮ್ ಮಾಡಿದ್ವಿ. ಆ್ಯಂಡ್ ಅಯೋಧ್ಯೆಯಲ್ಲಿ ಬಂದುಬಿಟ್ಟು 4,500 ಏನೋ ಕೊಟ್ಟಿದ್ವಿ. ಸೊ ಎರಡರಿಂದ ಸೇರಿಬಿಟ್ಟು 6,500 7,000 ಆಯಿತು. ಫುಡ್ಡಿಗಂತ ಬಂತ ಅಂದರೆ 2 ದಿನದಿಂದ ಸೇರಿ ನಮಗೆ 2,000 ಏನೋ ಆಯಿತು. 2,000 ಏನೋ ಆಯಿತು. ಸೊ ಅದು ಬಿಟ್ಟು ಅದು ಇದು ಪರ್ಚೇಸ್ ಅಂತ ಹೇಳಿದ್ರೆ ನಾವೇನು ಜಾಸ್ತಿ ಏನು ಬೈ ಮಾಡಲಿಲ್ಲ. ನಾವೇನಾದರೂ ಟ್ರಿಪ್ಪಿಗಂತ ಹೋದರೆ ನಾವು ಜಾಸ್ತಿ ಏನೂ ಅಲ್ಲೇನು ಬೈ ಮಾಡಲ್ಲ. ಇಫ್ ಇನ್ ಕೇಸ್ ತುಂಬ ಚೆನ್ನಾಗಿದೆ ಬೈ ಮಾಡಲೇಬೇಕು ಅಂದಾಗ ಮಾತ್ರ ಬೈ ಮಾಡ್ತೀವಿ. ಸೊ ಇಷ್ಟೆಲ್ಲ ಸೇರಿ ನಮಗೆ ಆಗಿದ್ದು ಇಬ್ಬರಿಂದ 30,000 ರೂಪಾಯಿ ಫುಲ್ಲು. ಕಾಶಿ ಅಯೋಧ್ಯೆ ಎಲ್ಲ ಸೇರಿ 30,000 ರೂಪಾಯಿ ಆಯಿತು ನಮ್ಮಿಬ್ಬರಿಗೆ. ಗೈಸ್, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ಇಲ್ಲಿ ವಾಟರ್ ಜಾಸ್ತಿ ಆಗಿರೋದ್ರಿಂದ ಸೊ ಅಲ್ಲಿ ಮೇಯ್ನ್ ಏನು ಹೋಮ್ ಘಾಟ್ ಇದೆ ಅಲ್ಲಿ ಮಾಡ್ತಾ ಇಲ್ಲ ಗಂಗಾ ಆರತಿ. ಅಲ್ಲಿ ಬಿಲ್ಡಿಂಗ್ ಇದೆಯಲ್ವಾ, ಅಲ್ಲಿ ನಿಂತಿದ್ದಾರೆ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ನೀಟಾಗಿ ಕಾಣಿಸೋ ಚಾನ್ಸಸ್ ಕಡಿಮೆ. ಸೊ ನಾವು ಜಸ್ಟ್ ಆರತಿನ ನೋಡಬೇಕಾಗುತ್ತೆ ಅಷ್ಟೇ. ಬಟ್ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ನೋಡಿ ಎಷ್ಟು ಜನ ಇದ್ದಾರೆ ಆ್ಯಂಡ್ ಆ ಕಡೆ ತಿರುಗ್ಕೊಂಡು ಮಾಡ್ತಾರೆ. ಸೊ ಹಾಗಾಗಿ ನಮಗೆ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ. ಸೊ ನಾವು ನಾಳೆ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನು ನಿಮಗೆ ಗಂಗಾ ಆರತಿನ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ.
शालिका त्रिपथ प्रास पुण्य राशि पाप शालिका जय जय भगीरथ नंदिनी जय जय पूर चंदनी नर नारी विबुध वंदनी